ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸತ್ಯ ಸೀರಿಯಲ್. ಲಕ್ಷ್ಮಣ ಹಾಗೂ ಪದ್ಮ ಬಗ್ಗೆ ಸತ್ಯ ತಿಳಿದ ಸೀತಮ್ಮ ಸತ್ಯದ ಅರಿವೆಯಲ್ಲಿ ದಿವ್ಯ ಹಣದ ವಾಸನೆ ಹಿಡಿದು ಹೊರಟಿದ್ದಾಳೆ. ತಾನು ಜೀವನದಲ್ಲಿ ಮಾಡಿದ ಯಾವ ತಪ್ಪಿನ ಬಗ್ಗೆಯೂ ಕೊಂಚ ಪಶ್ಚಾತ್ತಾಪವಿಲ್ಲದೆ ನಡೆದುಕೊಳ್ಳುತ್ತಿದ್ದಾಳೆ. ದಿವ್ಯ ಈಗ ಯಾರೋ ಹೊಸ ಹುಡುಗನನ್ನು ಸಿಕ್ಕಿದ್ದಾನೆ ಎಂಬ ಕಾರಣಕ್ಕೆ ಪ್ರೀತಿಸಿ ಮದುವೆಯಾದ ಬಾಲನನ್ನು ಕೂಡ ದೂರ ಮಾಡಲು ಆಲೋಚನೆಯಲ್ಲಿದ್ದಾಳೆ. ಬಾಲ ದಿವ್ಯಳನ್ನು ಒಲಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಡುತ್ತಿದ್ದಾನೆ. ದಿವ್ಯ ಮಾತ್ರ ಬಾಲನಿಗೆ ಸ್ವಲ್ಪ ಮರ್ಯಾದೆ ಕೊಡುತ್ತಿಲ್ಲ. ಅಣ್ಣನ ಎದುರು ತಪ್ಪಿಕೊಂಡ ಲಕ್ಷ್ಮಣ. ಇನ್ನು ಸತ್ಯ ಮನೆಯಲ್ಲಿ ನಿತ್ಯ ಟೆಸ್ಟ್ ನಡೆಯುತ್ತಿದೆ. ಒಂದು ಕಡೆ ಕಾರ್ತಿಕ್ ಸತ್ಯಳಿಗೆ ಹೆಚ್ಚೆಚ್ಚು ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಮನೆಯಲ್ಲಿ ಲಕ್ಷ್ಮಣ ಮಾಡಿಕೊಂಡಿರುವ ಎಡವಟ್ಟು ತಲೆನೋವಾಗಿದೆ. ಪದ್ಮಳನ್ನು ಮದುವೆಯಾಗಿದ್ದು ನಚಿಕೇತನ್ ಎಂಬ ಮಗನೂ ಇದ್ದಾನೆ. ಈ ವಿಚಾರವನ್ನು ಲಕ್ಷ್ಮಣ ಎಲ್ಲರಿಂದ ಮುಚ್ಚಿಟ್ಟಿದ್ದ. ಆದರೆ ಇದು ಹೇಗೋ ಸತ್ಯ ಈ ವಿಚಾರವನ್ನು ತಿಳಿದಿದ್ದರು. ಬಳಿಕ ರಾಮಚಂದ್ರ ರಾಯರಿಗೂ ತಿಳಿದ ಮೇಲೆ ಕೋಟೆ ಮನೆತನದಿಂದ ಯಾವ ಹೆಣ್ಣು ಮಕ್ಕಳಿಗೂ ಮೋಸ ಆಗಬಾರದು ಎಂಬ ಕಾರಣಕ್ಕೆ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಇಷ್ಟು ದಿನ ಲಕ್ಷ್ಮಣನಿಗೆ ಪದ್ಮ ತಮ್ಮ ಮನೆಗೆ ಬಂದಿರುವ ಕಾರಣ ಗೊತ್ತಿರಲಿಲ್ಲ. ಆದರೆ ಈಗ ಸತ್ಯ ಗೊತ್ತಾಗಿದೆ. ಹೀಗಾಗಿ ರಾಮಚಂದ್ರ ರಾಯರ ಬಳಿ ಹೋಗಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಅಪ್ಪನ ಬಳಿ ಹೇಳಿದ ನಚಿಕೇತನ್. ಕೀರ್ತನಾಳಿಗೆ ಈ ಬಗ್ಗೆ ಅನುಮಾನ ಮೂಡಿದ್ದರಿಂದ ನಚಿಕೇತನ್ ಬಳಿ ಪದೇ ಪದೇ ನಿಮ್ಮ ಅಪ್ಪ ಯಾರು ಎಂದು ಪ್ರಶ್ನೆ ಮಾಡುತ್ತಲೇ ಇದ್ದಳು. ಆದರೆ ಕೀರ್ತನಾಳಿಗೆ ನಚಿಕೇತನ್ ಕೊಡುತ್ತಿದ್ದ ಉತ್ತರಗಳು ಅರ್ಥವಾಗುತ್ತಿರಲಿಲ್ಲ. ಇದೀಗ ನಿನ್ನ ತಂದೆ ಚಿತ್ರ ಬಿಡಿಸು ಎಂದು ಹೇಳುತ್ತಿದ್ದಕ್ಕೆ ನಚಿಕೇತನ್ ಲಕ್ಷ್ಮಣನ ಚಿತ್ರವನ್ನು ಬಿಡಿಸಿದ್ದ ರೀತಿಯನ್ನು ನೋಡಿದ್ದು ಸುಹಾಸ್ ಶಾಕ್ ಆಗಿದ್ದಾನೆ. ಕೀರ್ತನ ಈ ವಿಚಾರವನ್ನು ಮನೆಯಲ್ಲಿ ಹೇಳಿದರೆ ಒಪ್ಪುವುದಿಲ್ಲ ಎಂದು ಸುಹಾಸ್ ಸೀತಾಳಿಗೆ ಹೇಳಲು ಮುಂದಾಗಿದ್ದಾನೆ. ಸೀತಮ್ಮನಿಗೆ ಸತ್ಯ ತಿಳಿದ ಸುಹಾಸ್ ನಚಿಕೇತನ್ ಚಿತ್ರ ಬಿಡಿಸುತ್ತಿದ್ದನ್ನು ಸುಹಾಸ್ ಸೀತಾಳಿಗೆ ತೋರಿಸುತ್ತಾನೆ. ಲಕ್ಷ್ಮಣ ಮಾವನಿಗೆ ಪದ್ಮ ಜೊತೆಗೆ ಸಂಬಂಧವಿದೆ. ನಚಿಕೇತನ್ ಲಕ್ಷ್ಮಣನ ಮಗನೇ. ಈ ಸತ್ಯವನ್ನು ಮನೆಯವರಿಂದ ಲಕ್ಷ್ಮಣ ಮಾವ ಮುಚ್ಚಿಟ್ಟಿದ್ದಾನೆ. ಊರ್ಮಿಳ ಅತ್ತೆಗೆ ಮೋಸ ಮಾಡಿದ್ದಾನೆ. ಆದರೆ ಈ ವಿಚಾರ ತಿಳಿದಿರುವ ಸತ್ಯ ಪದ್ಮ ಅವರನ್ನು ಇದೇ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಈ ಮನೆ ಯಾವ ಮರ್ಯಾದೆಯೂ ಎಲ್ಲವೂ ಹಾಳಾಗಿ ಹೋಗಿದೆ. ಲಕ್ಷ್ಮಣ ಮಾವ ಈ ಮನೆಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಎಂದು ಸುಹಾಸ್ ಸೀತಾಳಿಗೆ ಹೇಳುತ್ತಿದ್ದಾಳೆ. ಪದ್ಮ ವಿಚಾರ ತಿಳಿದು ಸೀತಮ್ಮ ಫುಲ್ ಶಾಕ್. ಸೀತಾಳಿಗೆ ಸುಹಾಸ್ ಮತ್ತು ಕೀರ್ತನ ಮಾತನ್ನು ನಂಬಲು ಇಷ್ಟವಿಲ್ಲ. ಇಬ್ಬರು ಸದಾ ಮನೆಯಲ್ಲಿ ಒಡೆಯುವ ಕೆಲಸ ಮಾಡುತ್ತಿರುತ್ತಾರೆ. ಹಾಗಾಗಿ ಸೀತಾ ಸುಹಾಸ್ ಮಾತನ್ನು ನಂಬದೆ ಸತ್ಯಳನ್ನು ಕರೆದು ಹೇಳುತ್ತಾಳೆ. ಲಕ್ಷ್ಮಣ ಈ ಮಾತನ್ನು ಮೀರಿ ಇದುವರೆಗೂ ಯಾವ ಕೆಲಸ ಮಾಡಿಲ್ಲ. ಅಂಥವರಿಗೂ ಪದ್ಮಳಿಗೂ ಸುಹಾಸ್ ಸಂಬಂಧ ಕಟ್ಟಿ ಮಾತನಾಡುತ್ತಿದೆ. ಇದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡುತ್ತಾಳೆ. ಸತ್ಯ ವಿಧಿ ಇಲ್ಲದೆ ಸುಹಾಸ್ ಮತ್ತು ಕೀರ್ತನ ಹೇಳುತ್ತಿರುವುದು ಸತ್ಯ ಎಂದು ಹೇಳುತ್ತಾಳೆ. ಈ ಮಾತನ್ನು ಹೇಳಿದ ಸೀತಾಳಿಗೆ ದೊಡ್ಡ ಶಾಕ್ ಆಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.